ಈ ರೀತಿ ಮಸಾಲೆ ಹಾಕಿ ಮಜ್ಜಿಗೆ ಮಾಡಿಕೊಟ್ರೆ ಯಾರು ತಾನೇ ಬೇಡ ಅಂತಾರೆ ಹೇಳಿ ಅಲ್ವಾ. ಬನ್ನಿ ಹಾಗಾದರೆ ಇವತ್ತು ಮಸಾಲೆ ಮಜ್ಜಿಗೆನ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್. ಮೊದಲನೇದಾಗಿ ನಾನಿಲ್ಲೊಂದು ಜ್ಯೂಸರ್ ಜಾರ್ಗೆ ಹಸಿ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ, ಜೊತೆಗೆ ಒಂದೇ ಒಂದು ಹಸಿಮೆಣಸಿನ್ಕಾಯಿನೂ ಕೂಡ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ. ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಪಿಂಕ್ ಸಾಲ್ಟ್ ತೊಗೊಂಡಿದ್ದೀನಿ, ನೀವು ಯಾವ ಸಾಲ್ಟ್ ಬೇಕಾದ್ರೂ ಹಾಕ್ಬೋದು. ಇವಾಗ ಇದಕ್ಕೆ ಮನೆಯಲ್ಲೇ ಎಪ್ಪಾಗಿರ್ತಕ್ಕಂಥ ಮೊಸರನ್ನ ತೊಗೊಂಡಿದ್ದೀನಿ, ಮನೆ ಮೊಸರು ಇದು. ಇದನ್ನು ಒಂದು 2 ಸೌಟಷ್ಟು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಮೊದಲೇ ನೀರು ಹಾಕೋದು ಬೇಡ, ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ನುಣ್ಣಗಾದಮೇಲೆ ನಾವು ಎಷ್ಟು ಬೇಕಷ್ಟು ನೋಡಿ ನೀರನ್ನು ಸೇರಿಸ್ಕೊಳ್ಬೋದು. ನೋಡಿ ಇವಾಗ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈ ರುಬ್ಬಿರ್ತಕ್ಕಂಥ ಮಸಾಲೆನ ನಾನಿಲ್ಲಿ ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಅಗಲವಾಗಿರ್ತಕ್ಕಂಥ ಬೌಲ್ನ ತೊಗೊಂಡು ಸೇರಿಸ್ಕೊಂಡು ನಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಇವಾಗ ನೀರನ್ನು ಸೇರಿಸ್ಕೊಳ್ಬೇಕು. ಜ್ಯೂಸರ್ ಜಾರಲ್ಲಿ ಇನ್ನೂ ಮಸಾಲ ಮೆಕ್ಕಿರುತ್ತಲ್ವ, ಹಾಗಾಗಿ ಅದಕ್ಕೂ ಸ್ವಲ್ಪ ನಾನು ನೀರನ್ನು ಹಾಕ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಇವಾಗ ನೋಡಿ ನಾನು ತೆಳುವಾಗಿ ಮಜ್ಜಿಗೆನ ಮಾಡ್ಕೊಂಡಿದ್ದೀನಿ. ಇವಾಗ ಮಸಾಲೆ ಮಜ್ಜಿಗೆ ರೆಡಿಯಾಗಿದೆ. ಯಾರಾದರೂ ಹೊರಗಡೆಯಿಂದ ಬರ್ತಾರಲ್ವ, ಅವ್ರಿಗೆ ಈ ರೀತಿ ಮಜ್ಜಿಗೆನ ಮಾಡಿಕೊಟ್ರೆ ಎಷ್ಟು ತೃಪ್ತಿಯಾಗಿ ಕುಡಿತಾರೆ ಅಂತ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ಮಸಾಲೆ ಮಜ್ಜಿಗೆ. ಸೊ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಇವತ್ತಿನ ಈ ಮಸಾಲೆ ಮಜ್ಜಿಗೆ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.